ಜಯ ಜಯ ವನಮಾಲಾ ಮಾಧವ ಜಯ ಜಯ ವನಮಾಲಾ ಗೋಪಾಲ ಮಾಧವ ಗಣಲೀಲಾ ಯಾದವ ಕುಲಪಾಲ ಮಾಧವ ಗಣಲೀಲಾ ಯಾದವ ಕುಲಪಾಲ ಮನು ಮುನಿಗಳ ಶ್ರುತಿಪ ವೇದಗಳ ಮೂಲ ಮನು ಮುನಿಗಳ ಶ್ರುತಿಪ ವೇದಗಳ ಮೂಲ ಸದಾ ಮಲ ನೀಲ ಡಂಬರಾದಿ ಶೇಷಜಾಲ ಸದಾ ಮಲ ನೀಲ ಡಂಬರಾದಿ ಶೇಷಜಾಲ ಗೋಪಾಲ ಶ್ರೀಲೋಲಾ ಮಾಧವ ಜಯ ಜಯ ವನಮಾಲಾ ಮಾಧವ ಜಯ ಜಯ ವನಮಾಲಾ ಗೋಪಾಲ ಯಮುನಾ ನದಿಯ ತೀರ ವಿಹಾರ ಯಮುನಾ ನದಿಯ ತೀರ ವಿಹಾರ ಸುಂದರಿ ಹೃದಯ ಹೃದಯ ಮನೋರನೆ ಸುಂದರಿ ಹೃದಯ ಮನೋಹರನೆ ಮಾಧವ ನಿನ್ನ ಭಕ್ತ ನಾನು ದಯೆ ತೋರೋ ಮಾಧವ ನಿನ್ನ ಭಕ್ತ ನಾನು ದಯೆ ತೋರೋ ಗೋಪಾಲ ಶ್ರೀಲೋಲಾ ಮಾಧವ ಜಯ ಜಯ ವನಮಾಲಾ ಮಾಧವ ಜಯ ಜಯ ವನಮಾಲಾ ಗೋಪಾಲ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸಬೇಕು. ಓಹೋ, ಶ್ರೀಕೃಷ್ಣ ಪರಮಾತ್ಮನು ಯೋಗ ನಿರುವಂತೆ ಕಾಣುತ್ತಿರುವುದು. ಪರಮಾತ್ಮನು ಎಚ್ಚರಗೊಳ್ಳುವವರೆಗೂ ನಾನು ಈ ಆಸನದಲ್ಲೇ ಕುಳಿತುಕೊಳ್ಳುವೆನು. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ಓಡಲಾನಂದವಾಗಿದೆ. ಓಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ಓಡಲಾನಂದವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿಕ್ಕದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿಕ್ಕದಿ ನಗುತ್ತಿವೆ.
ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ ದೇವಲೋಕಾದಿಲೋಕವ ನರಗಿ ಧರಗಿಳಿದಂತಿದೆ ದೇವಲೋಕಾದಿಲೋಕವ ನರಗಿ ಧರಗಿಳಿದಂತಿದೆ ಎನಿತು ಕೃಷ್ಣನ ದರ್ಪದ ಸಿರಿತನ ಎನಿತು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ಓಡಲಾನಂದವಾಗಿದೆ ಓಡಲಾಶ್ಚರ್ಯವಾಗಿದೆ ಏನು ಭವನದ ವೈಭವ ನೋಡಲಾನಂದವಾಗಿದೆ ಏನು ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವ್ಯ ಭವನದ ಶೃಂಗಾರ ವೈಭವ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಯ ಮಧುರ ಮಿಲನ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಒಳೆಯುತ್ತಿರುವುದಲ್ಲ ಈ ಮಾಧವನ ಅರಮನೆ ಇದೇನು ಕೃಷ್ಣನ ಭವನವೋ ಅಥವಾ ಕೃಷ್ಣನು ನನಗಾಗಿ ನಿರ್ಮಿಸಿದ ಮಾಯಾ ಮಂದಿರವೋ ಏನಿ ಶಿಲಾಬಾಲಕಿಯರು ಈ ಶಿಲಾ ಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರೆ ಈ ವಾರಾಂಗಣಿಯರ ಕಡೆ ಗಣ್ಣಿನ ಕುಡಿ ನೋಟವನ್ನು ನೋಡುತ್ತಿದ್ದರೆ ಅಬ್ಬ ನನ್ನ ಸುತ್ತ ಶರೀರವೇ ಬಡಿ ದಪ್ಪಿಸುವಂತೆ ಭಾಸವಾಗುತ್ತಿರುವುದಲ್ಲ ಏನಿ ಶಿಲಾ ಬಾಲಕಿಯರು ಹಬ್ಬ ದೇವಲೋಕದ ರಂಭ ಊರ್ವಶಿ ಮೇನಕ್ಕೆ ತಿಲೋತ್ತಮಗಿಂತಲೂ ಹೆಚ್ಚಿನ ಸೌಂದರ್ಯ ಮಿಂಚಿನಂತೆ ಹೊಳೆಯುತ್ತಿರುವ ಈ ನಯನಗಳು ಸಂಪಿಗೆ ಹೂವಿನಂತಿರುವ ಈ ನಾಸಿಕ ನಾಗರ ಹೆಡೆಯಂತಿರುವ ಈ ಜಡೆ ಅಬ್ಬ ಮನ್ಮಥನನ್ನೇ ಮೋಹಿಸುವಂತಹ ಮಂದಹಾಸ ಓ ಬುಲ್ಲಿಯಂತೆ ಬಳುಕುತ್ತಿರುವುದು ಈ ನಡು ಈ ಶಿಲಾ ಬಾಲಕಿಯರ ಶಿಲ್ಪಕಲಾ ಸೌಂದರ್ಯವನ್ನು ನೋಡುತ್ತಿದ್ದರೆ ನಾನೇ ಒಂದು ಬಾರಿ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ
ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ರವರತ್ನ ಖಚಿತ ಸಿಂಹಾಸನ ಈಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಾಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಾಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸರಿಗ ಪಡಿಸಿ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದಲ್ಲಿ ಗದೆಯವು ಪಿಡಿದಿಹ ವೀರ ಶರೀರವೇ ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯ ಪಿಡಿದಿಹ ವೀರ ಶರೀರವೇ ಮದಿಸಿದ ಹುಲಿಯಾಕಾರ ಉರಿ ಮೀಸೆಯದೊರ ಈ ಸರದಾರ ಕೌರವೇಶ್ವರ ಕೌರವ ಉರಿ ಮೀಸೆಯದೊರೆ ಈ ಸರದಾರ ಉರಿ ಮೀಸೆಯದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಕೌರವೇ
ಕನಸಿನಂತೆಯೇ ಭಾಸವಾಗುತ್ತಿರುವುದಲ್ಲ. ಇದೇನು ಕನಸೆ ಅಥವಾ ಭ್ರಮೆ? ಓ ಇಲ್ಲ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಭವನವನ್ನು ಕಂಡು ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸ್ವಸಾಗರ ಪೃಥ್ವಿಯನ್ನೇ ಶೋಧನ ಮಾಡುವ ವಸುಂಧರಾ ದೇವಿಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಶತ್ರುವಂಶ ಧುರೀಣ. ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಅರಮನೆ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ ಸಾತ್ವಿಕಿ, ಸಾತ್ವಿಕಿ, ಕೃಷ್ಣನಲ್ಲಿ ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ಯೋಗದಿಂದಿರುವನು. ಇನ್ನೇನು ಎಚ್ಚರಗೊಳ್ಳುವವರೆಗೂ ಈ ಆಸನದಲ್ಲಿ ಕುಳಿತುಕೋ. ಓ ಕೃಷ್ಣನು ನಿದ್ರಿಸುತ್ತಿರುವನೇ. ಕೃಷ್ಣ, ಸಾತ್ವಿಕಿ, ಒಂದು ಮಾತಿದೆ ಸಾತ್ವಿಕಿ. ಏನದು ಗುರುರಾಜ? ಕೌರವರಿಗೂ ಪಾಂಡವರಿಗೂ ಭೀಕರ ಯುದ್ಧವು ಒದಗಿ ಬಂದಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನನ್ನಿಂದ ಉತ್ತರ ಕೊಡಲು ಸಾಧ್ಯವಿಲ್ಲ ಗುರುರಾಜ. ಏಕೆ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಬಲೆ ಸಾತ್ವಿಕಿ, ಸರಿಯಾದ ಮಾತು. ಸಾತ್ವಿಕಿ, ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತೆಯೇ ಸರಿ. ಇರಲಿ. ದಿನೇಶ್ ಬೇಗ ಬರ್ಬೇಕು ದಿನೇಶ. ಭೂಪಾಲಕನಾದ ನಾನು ಈ ಗೋಪಾಲನ ಪಾದದಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ. ನಿರಂತರ ದಯದಿ ವಾಸುದೇವ ಸದಾ ಅಭಯಂ ನಿರಂತರ ದಯದಿ ವಾಸುದೇವ ಸದಾ ಅಭಯಂ ದೀನಬಂಧು ನಿಗಮಾಗಮ ಸಿಂಧು ದೀನಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಪುರ ಮಥನ ಅಗಣಿತ ಗುಣಗಣ ಹರಿಪುರ ಮಥನ ಜಗದ ವ್ಯಾಪಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು
ಸಾತ್ವಿಕಿ ಅರ್ಜುನ ಸಾತ್ವಿಕಿ ಎಲ್ಲಿ ನನ್ನ ಪ್ರಾಣಸಕನು? ಅರ್ಜುನ, ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯ್ತು ಸಾತ್ವಿಕಿ? ಅದನ್ನು ಹೇಳು, ನನಗೆ ಮನಸ್ಸಿಲ್ಲ, ನೀನೇ ನೋಡು. ಓಹೋ, ಸಿದ್ಧನಾದ ದುರ್ಯೋಧನನು ನನಗಿಂತ ಮೊದಲ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಇಲ್ಲಿಗೆ ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆಯುವುದು ದುರ್ಯೋಧನ. ಆಗಿಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವಾರು ರಾಜರ ಸಹಾಯವು ದೊರಕುವುದು. ದುರ್ಯೋಧನ, ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದ ತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಪರಮಾತ್ಮನ ಎಚ್ಚರಗೊಳ್ಳುವವರೆಗೂ ನಾನು ಈ ಪೀಠದಲ್ಲೇ ಕುಳಿತುಕೊಳ್ಳುವೆನು. ನೀನು ಯಾವ ಇಚ್ಛೆಯಿಂದ ಆದರೂ ಬಂದಿರು, ಆದರೆ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿಟ್ಟನು. ದುರ್ಯೋಧನ, ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿದ್ದೆಂಬುದನ್ನು ನಾನು ಮರೆತಿಲ್ಲ ದುರ್ಯೋಧನ. ನೀನು ಮರೆಯಬೇಡ, ನಾನು ಮರೆತಿಲ್ಲ. ಹೇ ಜನಾರ್ದನ, ಶಬರಿಗಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಜನಾರ್ದನ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು. ಪರಮಾತ್ಮ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಪರಮಾತ್ಮ, ವಾಸುದೇವ, ಯುಗ ಯುಗದ ಪರಿಹಂತವು ನೀನು, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಪರಮಾತ್ಮ, ಯುಗ ಯುಗದ ಪರಿಹಂತವು ನೀನು, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಮೃಗುಮುನಿ ದರ್ಪದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ, ಮೃಗುಮುನಿ
ಅಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಪರಮಾತ್ಮ ವಾಸುದೇವ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಹೊರಯಿಡಲು ಜನಾರ್ದನ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಹೊರಯಿಡಲು ಪರಿತದಿ ಬಂದು ಕಾಯ್ದ ನೀನನ್ನು ಇಂದು ಮೌನವೇ ಜನಾರ್ದನ ಪರಿತದಿ ಬಂದು ಕಾಯ್ದ ನೀನನ್ನು ಇಂದು ಮೌನವೇ ಜನಾರ್ದನ ಓ ಸಿಂಧು ಜಯನ ಸುಂದರ ವದನ ಓ ಸಿಂಧು ಜಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ವೇಣು ಜನಾರ್ದನ ಹೇ ಜನಾರ್ದನ ಜಾಗರಿತನಾಗು ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಗ್ಗೆ ಕರೆದುಕೊಂಡು ಹೋಗು ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು ಹೇಳು ಚಕ್ರಪಾಣಿ ಮೇಲೇಳು 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ ಯಾರು? ಓ ಧನಂಜಯ, ಪರಮಾತ್ಮ ಯಾವಾಗ ಬಂದೆ? ಈಗ ಸ್ವಲ್ಪ ಹೊತ್ತಾಯಿತು ಪರಮಾತ್ಮ. ಎಲ್ಲರೂ ಕುಶಲವೇ? ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮದಿಂದಲೂ ಪರಮಾತ್ಮ. ಚೀಚಿ, ಈ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ ಪಾರ್ಥ? ಪರಮಾತ್ಮ. ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸದ್ದಿದೆಯೇ ನನ್ನ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ಗುರುಚಕ್ರೇಶ್ವರ. ಓ ಬಾವ, ಬಂದು ಎಷ್ಟು ಹೊತ್ತಾಯಿತು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ ಬಾವ. ಬಾವಾ ಬಾವಾ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಿಕೊಳ್ಳಬಹುದು, ಆದರೆ ನಿನ್ನಂತಹ ಕಪಟಿ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ ಬಾವಾ? ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈಗ ನಿನ್ನ ಪ್ರಾಣ ಮಿತ್ರ ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ, ಗುರು ಪಾಂಡವರ ಭೀಕರ ಸಂಗ್ರಾಮ, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿದ್ದೇನೆ. ಏನು ಯುದ್ಧವೇ? ಬಾವ ಬೇಡ ಬಾವ, ಬೇಡ. ಕೃಷ್ಣ, ನನ್ನ ಮಾತನ್ನು ಕೇಳು. ಯುದ್ಧವು ನೀ ಬಲ್ಲೆಯ
ಇಹಲೋಕ ರಾಜರಾಳಿದ ಮರ್ಮ ಭಾವ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇತೋ ಭಾವ ಇವೆಲ್ಲವೂ ಮುಂದೆ ಏನಾಗುವುದು ಗೊತ್ತೇ? ಏನಾಗುವುದು? ನಿರಾಸೆ. ಭರತ ಕಂಡ ಪ್ರಳಯದಿಂದ ಲಾಭಯಾಗೋ ಸಂತಾಪ ದುರಿತ ಬೇಡವೋ ನೀಯಾಗ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾಗೋ ಸಂತಾಪ ದುರಿತ ಬೇಡವೋ ನೀಯಾಗ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಕೃಷ್ಣ ಸದಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಸದಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗ ರಕ್ತದಿಂದ ಬಂಧು ಬಳಗ ರಕ್ತದಿಂದ ಬಂಧು ಬಳಗ ರಕ್ತದಿಂದ ಬಂಧು ಬಳಗ ರಕ್ತದಿಂದ ಮರಣವೋ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಅವ ಮರಣವೋ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೋ ಸಂತಾಪ ದುರಿತ ಬೇಡವಲಿಯಾಟ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೋ ಲಾಭಯಾರಿಗೋ ಲಾಭಯಾರಿಗೋ ನನಗೆ ಕೃಷ್ಣ, ನನಗೆ ಭಾವ ಕೃಷ್ಣ. ನನ್ನ ಮಾತನ್ನು ಕೇಳು ಭಾವ. ಕೇವಲ ಈ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರ ನೀವುಗಳು ಒಡೆದಾಡಿಕೊಂಡು ಮಡಿಯುವುದು ಬೇಡ ಭಾವ. ನನ್ನ ಮಾತನ್ನು ಕೇಳು.
ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಮಾತ್ಮ. ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನ? ಹೌದು ಪರಮಾತ್ಮ. ನೀನು ಸಹ ಈ ಯಾದವರ ಸಹಾಯವನ್ನು ಬೇಡಿ ಬಂದಂತೆ ತೋರುತ್ತಿರುವುದು? ಹೌದು ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ನನ್ನ ಮೇಲೆ ಬಿದ್ದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಅದು ಸಾಧ್ಯವಿಲ್ಲ ಕೃಷ್ಣ, ಅದು ಸಾಧ್ಯವಿಲ್ಲ. ಮೊದಲು ನಿನ್ನ ಬಳಿಗೆ ಯಾರು ಬಂದಿರುವರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನೇ ಪಾಲಿಸಿದಂತಾಗುವುದು ಕೃಷ್ಣ. ಬಾವ, ನೀನು ಮೊದಲು ಇಲ್ಲಿಗೆ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡ ಮಾತ್ರಕ್ಕೆ ಅದರಲ್ಲಿಯೂ ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದುದನ್ನು ಕೇಳುವ ಅಧಿಕಾರ ಆತನಿಗುಂಟು. ನನಗಿಲ್ಲವೇ? ನಿನಗೂ ಇದೆ. ಈಗ ಕೇಳಿರಿ. ಈಗ ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಬಾವ, ಅಪ್ರತಿಮ ವೀರಭಟನಿಂದ ಕೂಡಿದ ಅಕ್ಷೋಣಿ ಬಲರಾಮ ಸಹಿತ ಯಾದವ ಸೈನ್ಯವು ಒಂದು ಕಡೆ, ಬಾವ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಪಾರ್ಥ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಇದು ಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಾನು ಬಂದ ಕಾರ್ಯವು ನೆರವೇರಿತು ಕೃಷ್ಣ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಆಗಬಹುದು. ನನ್ನ ಗುರುದೇವ ಬಲರಾಮರ ಸಹಿತ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷ ವಹಿಸಲಿ. ಬಲೆ ಬಲೆ ಬಾವ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಆರಿಸಿಕೊಂಡಿರುವೆ. ನಡೆ ಬಾವ, ನಾನು ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಕೃಷ್ಣ, ನಡೆ ಬಾವ. ಭಕ್ತರನ್ನು ಎಚ್ಚರಗೊಳಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಹಾಗೇನಿಲ್ಲ ಬಾವ. ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ವರದ ಕಂಡ ಸ್ವಾತಂತ್ರ್ಯ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ. ಕೃಷ್ಣ, ಮೃತ್ಯು ತಾಂಡವ ಪ್ರಳಯ ಸಿಂಹನಾದ ಅರಣಿ ಸಾಹಸ ಚತುರ ಈ ಗೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ. ಕೃಷ್ಣ, ರಣಧೋನ್ ಆಯುಧವಂ ಧರಿಸದಿರೆ. ಕೃಷ್ಣ, ರಣಧೋನ್ ಆಯುಧವಂ ಧರಿಸದಿರೆ. ಪಾಂಡವರದೆಂತು ಪಾಲಿಕೆಯೋ ಓಡುವೆನು ನಿನ್ನ ಪಂಥ. ಮಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಕೃಷ್ಣ, ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ ಬಾವ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ಆಯುಧವನ್ನು ಹಿಡಿದು
ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಬಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರ ಕೃಷ್ಣ, ಎಚ್ಚರ. ಆಡಿದ ಮಾತನ್ನು ಮಾಡಿದ ವಾಗ್ದಾನವನ್ನು ಎಂದಿಗಾದರೂ ಮರೆಯುವುದುಂಟೆ ಭಾವ. ನಡೆ ಭಾವ, ನಾನು ನನ್ನ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ನಡೆ ಭಾವ. ನಡೆ. ಅರ್ಜುನ, ಇನ್ನು ನಿನ್ನ ಭೇಟಿ ರಣಾಂಗಣದಲ್ಲಿ. ಆಹಾ, ನನ್ನ ಪ್ರಯತ್ನವು ಈಗ ಸಾರ್ಥಕವಾಯಿತು. ಆರ್ಯವರ್ತದ ಯೋಗಿಶೇಷನು, ನನ್ನ ಪ್ರಾಣಸಖನು ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ನನ್ನ ದ್ವಾರಕೆ ಯಾತ್ರೆಯು ಈಗ ಸಾರ್ಥಕವಾಯಿತು. ಅರ್ಜುನ, ಅರ್ಜುನ, ನಿಲ್ಲು ಅರ್ಜುನ. ಪರಮಾತ್ಮ, ನಿಲ್ಲು ಅರ್ಜುನ. ಎಂತಹ ಕಾರ್ಯವನ್ನು ಮಾಡಿದೆ ಮಿತ್ರ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವಿಟ್ಟೇ ಇಲ್ಲ. ಪರಮಾತ್ಮ, ಹರಿತವಾದ ಖಡ್ಗವನ್ನು ಬಿಸಿಟು ಓರೆಯನ್ನಾಶ್ರಯಿಸುವ ಮಂದಮತಿಯಂತೆ ಮುಂದೆ ವೀರ ರಣದುರಂದುರರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನೂ ನಿರಸ್ತ್ರನೂ ನಿರಾಯುಧನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ಅಕಾರ್ಯ ಮಾಡಿದವನು ನಾನಲ್ಲ, ಆ ದುರ್ಯೋಧನನು. ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಏನು ಮಾಡುವೆ? ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿರುವುದು ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಒಂದು ಜಯ ಭಯವಿಲ್ಲದೆ ಜಗದಿ, ಮುರಾರಿ ನಿನ್ನಯ ಒಲುಮೆಯ ಬಲದಿ, ಮುರಾರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ ಕಾತುರವೇ ಕತೆ ವಿಜಯ, ವಿಜಯ ಕಾತುರವೇ ಕತೆ ವಿಜಯ, ಕರಗಳು ಕಾಂಡಿವ ಹಿಡಿದಿದೆಯೋ ದೃಢದಿ. ಕರದಳು ಗಾಂಡಿವ ಹಿಡಿದಿದೆಯೋ ದೃಢದಿ, ಎದೆಗೆಡದಿರು ಜೋಕೆ ಕಡುದಿರ ನೀನೆನಿಸಿ, ಎದೆಗೆಡದಿರು ಜೋಕೆ ಕಡುದಿರ ನೀನೆನಿಸಿ, ಕಾತುರವೇ ಕತೆ ವಿಜಯ, ವಿಜಯಕ್ಕೆ ಕಾರಣ ಕಾರಣ ಕರ್ತನು ನೀನು, ವಿಜಯಕ್ಕೆ ಕಾರಣ ಕರ್ತನು ನೀನು, ಸಾಹಸ ನನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ, ಒಂದುವೆ ನಾ
ಜಯವ ಭಯವಿಲ್ಲದೆ ಜಗದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಾರಿ ನಿನ್ನಯ ಒಲುಮೆಯ ಬಲದಿ ಮುರಾರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೋರೆವೆ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದಳು ಮಾನವ ಪಾರ್ಥ ಪಾರ್ಥ ಮನದೊಳು ಮಾನವ ಬಿಡು ಬಿಡು ಪ್ರಿಯ ಸಖ ಮನದಳು ಮಾನವ ಬಿಡು ಬಿಡು ಪ್ರಿಯ ಸಖ ಮನದಳು ಮಾನವ ಬಿಡು ಬಿಡು ಪ್ರಿಯ ಸಖ ಮನದೊಳು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇ ತಕೆ ಇನ್ನು ಸಾಧಿಸು ಕಾರ್ಯವ ಭಯವೇ ತಕೆ ಇನ್ನು ಸಾಧಿಸು ಕಾರ್ಯವ ಭಯವೇ ತಕೆ ಇನ್ನು ಕಾತುರವೇ ತಕೆ ವಿಜಯ ವಿಜಯ ಕಾತುರವೇ ತಕೆ ವಿಜಯ ಕರದೊಳು ಗಾಂಧೀವ ಹಿಡಿದಿದೆಯೋ ದೃಢದಿ ಕರದೊಳು ಗಾಂಧೀವ ಹಿಡಿದಿದೆಯೋ ದೃಢದಿ ಎದೆಗೆಡದಿರು ಜೋಕೆ ಕಡುದಿರ ನೀ ನೆನೆಸಿ ಎದೆಗೆಡದಿರು ಜೋಕೆ ಕಡುದಿರ ನೀ ನೆನೆಸಿ ಕಾತುರವೇ ತಕೆ ವಿಜಯ 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 ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನು ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳು ನೀಡಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ಎಲ್ಲರೂ ನೋಡಲಿ. ನಾನಿನ್ನು ಪೊರೆನು ಪರಮಾತ್ಮ, ನನ್ನನ್ನು ವಂದಿಸು ಪರಮಾತ್ಮ. ಅರ್ಜುನ, ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಅಭಿಷ್ಟವನ್ನು ನೆರವೇರಿಸುವುದು ನನ್ನ ಆದ್ಯ ಕರ್ತವ್ಯ. ಪಾರ್ಥ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ನಡೆ ಪಾರ್ಥ. ಆಗಲಿ ಪರಮಾತ್ಮ.
ಇನ್ನು ದ್ವಾರಕ ಯಾತ್ರೆಯು ಸಫಲವಾಯಿತು. ಏ? ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಧರ್ಮ ಕ್ಷೇತ್ರ. ಕೃಷ್ಣನಿಂದ ಪಡೆದ ಇನ್ನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವನೀಗ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದನೆಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವನೀಗ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಭೀಮನನ್ನು ಬೀಳಿಬಿಡುವ ನನ್ನ ತಮ್ಮನು, ಆರ್ತನ ಶಿರ ಆರಿಸುವ ವೀರ ಕಣ್ಣನು. ಭೀಮನನ್ನು ಬೀಳಿಬಿಡುವ ನನ್ನ ತಮ್ಮನು, ಆರ್ತನ ತಾಯುವ ವೀರ ಕಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಆತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಆತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಧರ್ಮ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ.
ಅಂಬುದಿನಿಧಿ ದುದಯಿಸಿದೆನ್ನಂ ಸಂಭ್ರಮಗೊಳಿಸಿದ ಹದಿದೇವತೆ ಅಂಬುದಿನಿಧಿ ದುದಯಿಸಿದೆನ್ನಂ ಸಂಭ್ರಮಗೊಳಿಸಿದ ಹದಿದೇವತೆ ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋಹದಿ ಸೆಳೆದ ಸದಮಲ ಶ್ರೀ ಮೋಹದಿ ಸೆಳೆದ ಸದಮಲ ಶ್ರೀ ಅಂಬುದಿನಿಧಿ ಕಡಲ ಮಡಿಲಿ ಕಡಲ ಮಡಿಲಿ ನಾಡಿ ಮಿಡಿಸಿದ ಹೃದಯ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣಗತಿಶಯ ಭಾರ್ಗವಿ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣಗತಿಶಯ ಭಾರ್ಗವಿ ಶಿವಸತಿ ಭವಾನಿಯೋ ಬ್ರಹ್ಮನ ರಸುವ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮನ ರಸುವ ದೇವಿಯೋ ನಿನ್ನ ರೂಪ ರಚಿಸಿ ತಂದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚಲುವೆ ನಿನ್ನ ರೂಪ ರಚಿಸಿ ತಂದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚಲುವೆ ಸುರಭಿ ಶುಭೋದಯದೇ ಸಿರಿದೇವಿಯ ವರಿಸಿದೆ ನಾ ಸುರಭಿ ಶುಭೋದಯದೇ ಸಿರಿದೇವಿಯ ವರಿಸಿದೆ ನಾ ಬಂದನ್ನ ಬಂದಿಯೊಳಾನಂದ ಪಡಿಸು ಬಂದನ್ನ ಬಂದಿಯೊಳಾನಂದ ಪಡಿಸು ಅಂಬುದಿನಿಧಿ ದುದಯಿಸಿದೆ ಸಂಭ್ರಮಗೊಳಿಸಿದ ಹದಿದೇವತೆ ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋಹದಿ ಸೆಳೆದ ಕದಮಲ ಶ್ರೀ ಮೋಹದಿ ಸೆಳೆದ ಕದಮಲ ಶ್ರೀ ಅಂಬುದಿನಿಧಿ ನವದಿನ
ಉಪಾಯವಾಯಿತು. ನಾನು ಮೊದಲೇ ಹೇಳಿಲ್ವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು ಸ್ವಾಮಿ. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಹಿಂದೆಂದಿಗೂ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ಕರ್ಣ, ಕೃಪ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಆಹಾ, ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ ನಾ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದು ಸ್ವಾಮಿ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಧೂಳಿಯನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸರ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಪುಣ್ಯ ಬೀಜವು ಅಂಕುರಿಸಿ ಬೆಳೆದು ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ಪ್ರೇಮ ಮೂರ್ತಿಯೊಂದ ನಿನ್ನ ನಾಮವಿಂದು ವಿಫಲವಾಯ್ತೆ. ಪ್ರೇಮ ಮೂರ್ತಿಯೊಂದ ನಿನ್ನ ನಾಮವಿಂದು ವಿಫಲವಾಯ್ತೆ. ಸಮರದಿಂದ ಸಮಾಧಾನ ಭೇದವಿಲ್ಲ, ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನ ಭೇದವಿಲ್ಲ, ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡವಿಂದುದರಣಿ ಪಾಪಹಾರಿಣಿ ಕಾಂತೆ, ಪಾಪಹಾರಿಣಿ ಕಾಂತೆ, ಪಾಪಹಾರಿಣಿ ಕಾಂತೆ, ಪಾಪಹಾರಿಣಿ. ಕವುದೈದೆಯ ನಿಧಾನ ಕವುದೈದೆಯ ನಿಧಾನ ಭಾವನಾತ್ಮವತ್ತಾದೆಯ. ಕವುದೈದೆಯ ನಿಧಾನ ಭಾವನಾತ್ಮವತ್ತಾದೆಯ. ಲೋಕಚಿತ್ತ ಶಾಂತಿದಾತ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ. ಧರ್ಮಭೂಮಿ ಭಾರತವು
ದೃಷ್ಟಿ ಮಾತ್ರದಿಂದಲೇ ಜಡಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀವು ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸರ್ಪವು ಅವಯವವಾದ ಭಾಗವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿರುವುದು. ಅಭಿಮಾನ ಸುರಿಯಿಂದ ಪ್ರಮತ್ತರಾದ ಕ್ಷತ್ರಿಯ ವೀರರ ನರನಾಡಿಯಲ್ಲಿಯೂ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು ಪ್ರೇಯಸಿ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ ಸ್ವಾಮಿ. ಈ ಘೋರ ಹತ್ಯಾಕಾಂಡವನ್ನು ನೀವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಸ್ವಾಮಿ. ಪ್ರಿಯತಮೆ, ನಿನ್ನಿಷ್ಟದಂತೆಯೇ ನಾನು ಈ ಬಾರಿಯೂ ಶಾಂತಿ ಸಂಧಾನಕ್ಕೆ ಪ್ರಯತ್ನ ಮಾಡುವೆನು. ಈ ಕೊನೆಯ ಬಾರಿಯೂ ನನ್ನ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ಸ್ವಾಮಿ, ಸಫಲವಾಗುವುದು. ಹಾಗೆ ಆಗಲಿ ಪ್ರೇಯಸಿ.